ಪಿಳ್ಳೆ ಅಂದ್ರೆ ಮಗು ಅಂತ, ಅಂದಾದಿ ಅಂದ್ರೆ ಅಂದಾದಿ ಗೊತ್ತಲ್ಲ, ಅಂತ್ಯಾಕ್ಷರಿ ಆ ತರ. ಈ ಪಿಳ್ಳೆ ಅಂದಾದಿ ಅನ್ನೋದು ಸ್ವಾಮಿ ದೇಶಿಕನ್ನ ಮಗ ಇದಾರಲ್ಲ, ನಯನಾಚಾರ್ಯ ವರದಾರ್ಯ ಎರಡೂ ಅವ್ರ ಹೆಸರೇನೆ. ಅವರು ವರದಾರ್ಯ ಅಂತ ಹೆಸರು ಬಿಡ್ತಾರೆ. ಸಾಮಾನ್ಯವಾಗಿ ಕಾಂಚೀಪುರದಲ್ಲೆಲ್ಲ ಪ್ರೀತಿಯಾಗಿ ಮಕ್ಕಳಿಗೆ ನಯನ ನಯನ ಅಂತ ಹೇಳೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ತೆಲುಗುನಲ್ಲಿ ಕೂಡ ನಯನ ಅಂತ ಹೇಳ್ತಾರೆ. ನಯನ ಅಂತ ಹೇಳಿದ್ರು, ಅದಕ್ಕೆ ನಯನಾಚಾರ್ಯ ಅಂತನೂ ಹೆಸರು ಬಂತವ್ರಿಗೆ. ಇವರು ಬರೆದಿದ್ದು ಇದು ಪಿಳ್ಳೆಯಂದಾದಿ 20 ಶ್ಲೋಕಗಳು. ತಮ್ಮ ತಂದೆ ಮೇಲೆ ತುಂಬಾ ಗೌರವದಿಂದ ಅವರು ಬರೆದ್ರು. ಇವರು ಅಷ್ಟೇನೆ, ಇವ್ರು ಮದುವೆ ಮಾಡ್ಕೊಳ್ಳಲ್ಲ, ಇವರು ವೇದಾಂತಾಚಾರ್ಯ ಮಗ ಮದುವೆ ಮಾಡ್ಕೊಳ್ಳಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಬಂದುಬಿಟ್ರೆ ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ಚಿಂತನೆ ಮಾಡೋಕ್ಕೆ ಸಮಯ ಇರೋದಿಲ್ಲ ಒಂದು. ಹಾಗೇನೆ ಸರಿಯಾದ ಜೋಡಿ ಅಂದ್ರೆ ಸಹಬಾಳ್ವೆ ನಡೆಸಕ್ಕೆ ಸಹಧರ್ಮಿಣಿ ಸಿಗದೆ ಹೋದ್ರೆ ಆಧ್ಯಾತ್ಮಿಕ ವಿಚಾರವನ್ನು ಚಿಂತನೆಯಲ್ಲಿ ಅರ್ಧಕ್ಕೆ ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮದುವೆ ಮಾಡ್ಕೊಳ್ಳಲಿಲ್ಲ. ಈ ಇವ್ರು ಬರ್ದಿರೋ 20 ಶ್ಲೋಕಗಳಲ್ಲಿ ಸ್ವಾಮಿ ದೇಶಿಕನ ಹೆಚ್ಚು ಕಡಿಮೆ ಒಂದು 40 ವಯಸ್ಸಿರುವಾಗ ಅವ್ರಿಗೆ ಈ ಮಗು ಜನನ ಆಗತ್ತೆ, ತೂಪುಲ್ನಲ್ಲಿ ಜನನ ಆಗತ್ತೆ. ಇದನ್ನ ವಿಶೇಷವಾಗಿ ಅವರು ವೆಂಕಟನಾಥನ ಅನುಗ್ರಹ, ತಿರುವೇಂಕಟಮುಡಿಯನ ಅನುಗ್ರಹ ಅಂತ ಅನ್ಕೊಂಡ್ರೆ, ಆ ಅನುಗ್ರಹದಿಂದ ಅವನಿಗೆ ವೆಂಕಟನಾಥ ತಮಗೆ ತೋತಾರಂಭ ಇಟ್ಟಿದ್ದ ಹಾಗೆ ಇವರು ಈ ಹೇಗೆ ಅವ್ರ ತಂದೆ ತಾಯಿ ವೆಂಕಟನಾಥ ಅಂತ ಇವ್ರಿಗೆ ಹೆಸರಿಟ್ರು, ಇವರ ಆರಾಧ್ಯ ದೇವರು ವರದರು. ಅದಕ್ಕೋಸ್ಕರ ಇವ್ರ ಮಗನಿಗೆ 40ನೇ ವಯಸ್ಸಿನಲ್ಲಿ ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ಮಗು ಆಗತ್ತೆ. ಆ ಮಗುಗೆ ಇವರು ವರದಾರ್ಯ ಅಂತ ಹೆಸರಿಡ್ತಾರೆ. ಇವರು ಕುಮಾರ ವರದಾಚಾರ್ಯ ಪಾಪ್ಯುಲರ್ ಆಗಿ ತುಂಬಾ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಎಷ್ಟೋ ಎಲ್ಲ ಕೆಲವಾಗ್ಬಿಟ್ಟಿದೆ, ಎಷ್ಟು ಪ್ರಕಟ ಆಗಿಲ್ಲ. ಕೆಲವೆಲ್ಲ ಇದೆ, ಆದ್ರೆ ಪ್ರಕಟ ಇನ್ನೂ ಆಗಿಲ್ಲ. ಈಗ ಮುಖ್ಯವಾದ ನಮಗೆ ವಾಡಿಕೆಯಲ್ಲಿರುವಂತದ್ದು ಅಂದ್ರೆ ಈ ಪಿಳ್ಳೆಯಂದಾದಿ, ದೇಶಿಕ ಮಂಗಳಂ, ಆಮೇಲೆ ಇದು ದೇಶಿಕ ದಿನಚರಿ, ಇವೆಲ್ಲಾನು ಅವರು ಬರೆದಿರ್ತಾರೆ. ಸಾಂಪ್ರದಾಯಿಕವಾಗಿ ನಯನಾಚಾರ್ಯ ಅಂತ ಇವರನ್ನ ಕರೆಯೋದುಂಟು. ಕುಮಾರ ವರದಾಚಾರ್ಯ, ನಯನಾಚಾರ್ಯ ಅಂತ ಕೊಟ್ಟು. ಸ್ವಾಮಿ ದೇಶಿಕರು ಏನ್ ಮಾಡ್ತಾರೆ, ಅವರು ಪರಂಪರೆ ಆಗ್ಬಿಟ್ಮೇಲೆ ಇವರು ತುಂಬಾ ವಿಸ್ತಾರವಾಗಿ ಎಲ್ಲ ನಾರ್ತ್ ಇಂಡಿಯಾಗೆ ಅಲ್ಲೆಲ್ಲ ಹೋಗ್ತಾರೆ. ಉತ್ತರ ಭಾರತಕ್ಕೆಲ್ಲ ಹೋಗಿ ಶ್ರೀ ವೈಷ್ಣವ ಸಂಪ್ರದಾಯವನ್ನ ಎಲ್ಲಾ ಕಡೆ ಹಬ್ಬಬೇಕು, ಎಲ್ಲರೂ ಸುಲಭವಾಗಿ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಹೋಗಿ ಎಲ್ಲಾ ಸಾಧನೆ ಮಾಡ್ಕೊಂಡು ಅವ್ರು ಎಲ್ಲಾ ಕಡೆ ಇದ್ ಮಾಡ್ತಾರೆ. ಅದರಲ್ಲೂ ಹೆಚ್ಚಾಗಿ ಇವಾಗ ನಾವು ಏನ್ ನೋಡ್ತೀವಿ, ಈ ಸಿಂಹಾಚಲ ಆ ಕಡೆ ಎಲ್ಲ ಇದು ಅಂತರವೇದಿ, ಆಮೇಲೆ ಇದ್ರದ್ದು ಮಂಗಳಗಿರಿ, ಈ ದೇವಸ್ಥಾನಗಳೆಲ್ಲಾನು ಇವರು ಪರ್ಯಟನೆ ಮಾಡಿ ಉದ್ಧಾರ ಮಾಡಿರುವಂತ ದೇವಸ್ಥಾನಗಳೇ ಇವೆಲ್ಲಾನು. ಯಾರು ಇವರು ಮಗ ಪರ್ಯಟನೆ ಮಾಡಿ ಇವನ್ನೆಲ್ಲ ಮಂಗಳಾಶಾಸನ ಮಾಡಿರುವಂತ ದೇವಸ್ಥಾನಗಳು. ಈ ಸ್ವಾಮಿ ದೇಶಿಕರು ಪರಂಪರೆ ಆದ್ಮೇಲೆ ಇವರು ಈ ಕೆಲಸ ಶುರು ಮಾಡ್ತಾರೆ. ಈ ದೇವಸ್ಥಾನಗಳನ್ನೆಲ್ಲ ಪ್ರಸಿದ್ಧ ಪಡಿಸ್ತಾರೆ. ಅವರು ಶ್ರೀಕಾಕುಳಮು ಇಂಥ ಜಾಗಕ್ಕೆಲ್ಲ ಹೋಗಿ ಅಲ್ಲಿ ಪ್ರಸಿದ್ಧ ಪಡಿಸ್ತಾರೆ. ಇಲ್ಲಿ 8 ನಯನಾಚಾರ್ಯರು 8 ಕೆಲಸಗಳನ್ನ ಮಾಡಿದ್ದಾರೆ. ಅಂದ್ರೆ ಅವರು ಗ್ರಂಥ ಅವಲೋಕನ ಮಾಡಿದಾಗ 8 ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಒಂದು ತತ್ವ ಚುರುಕ್, ರಹಸ್ಯ ಚುರುಕ್, ಅಧಿಕರಣ ಚಿಂತಾಮಣಿ, ರಹಸ್ಯತ್ರಯ ಸಾರಾರ್ಥ ಸಂಗ್ರಹ. ಹೇಗೆ ಇವಾಗ ಗೀತಾರ್ಥ ಸಂಗ್ರಹ ಇದೆಯೋ ಅದೇ ತರ ರಹಸ್ಯತ್ರಯ ಸಾರ ಬರೆದ್ರಲ್ಲ ವೇದಾಂತ ದೇಶಿಕರು, ಅದನ್ನ ರಹಸ್ಯತ್ರಯ ಸಾರಾಂಶ ಚುರುಕ್, ಅದನ್ನ ಸಂಗ್ರಹ, ಅದನ್ನ ಬರೀತಾರೆ. ಪಿಳ್ಳೆಯಂದಾದಿ ತಮಿಳಲ್ಲಿ ಬರೀತಾರೆ. ಅಭೇದ ಖಂಡನಂ, ಅವಿದ್ಯಾ ಖಂಡನಂ, ಪ್ರಚಂಡ ಮಿಥ್ಯತ್ವ. ಇದೆ ಪ್ರಚಂಡ ಮಿಥ್ಯತ್ವ, ಪ್ರಪಂಚ ಮಿಥ್ಯತ್ವ, ಲೋಕದಲ್ಲಿ ಏನು ಸತ್ಯ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಡ್ತಾರೆ ಅವರು. ಅವರೇ ಈ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕ್ಕೆ ಸರಿತನಿಯ ನಾವು ಹಾಡ್ತೀವಲ್ಲ, ಇವರೇನೆ ಬರ್ದಿದ್ದದು, ನಯನಾಚಾರ್ಯರೇ ಬರ್ದಿದ್ದು. ಇವರನ್ನ ಪ್ರೀತಿಯಾಗಿ ನಯನ ಅಂತ ಕರಿತಾ ಇದ್ರು, ಅದಕ್ಕೋಸ್ಕರ ಅವ್ರು ನಯನಾಚಾರ್ಯ ಅಂತ ಆದ್ರು ಅಂತ ಗೊತ್ತಾಗುತ್ತೆ. ಪಿಳ್ಳೆಯಂದಾದಿನಲ್ಲಿ 20 ಶ್ಲೋಕ ಇದೆ. ಈ 20 ಶ್ಲೋಕದಲ್ಲಿ ತನ್ನ ತಂದೆ ಹಾಗೂ ಗುರು ಎರಡೂ ಹೌದು, ಇವರಿಗೆ ಗುರುನೂ ಹೌದು, ತಂದೆನೂ ಹೌದು. ಅವರು ಚಿಕ್ಕ ವಯಸ್ಸಿನಿಂದ ಕಂಚಿಯಲ್ಲೇ ಇದ್ದು ಅವ್ರಿಗೆ ನಯನ ಅಂತ ಹೇಳಿದ್ರು, ಅವ್ರಿಗೆ ನಯನಾಚಾರ್ಯ ಅಂತ ಹೆಸರು ಬಂತ, ಅದು ಗೊತ್ತು ನೋಡ್ರಿ. ಈ
ಕಟ್ಟಳೆ ಕಲಿತುರೈ ಅನ್ನೋ ಒಂದು ಶೈಲಿ, ಆ ಶೈಲಿನಲ್ಲಿ ಇಲ್ಲಿ ಬರೀತಾರೆ. ಹೆಚ್ಚು ಕಡಿಮೆ ರಾಮಾನುಜ ನೂತಂತಾದಿ ಶೈಲಿನಲ್ಲೇ ಇದೆ ಅಂತ ಇಟ್ಕೊಳ್ಳಿ. ಈ ಶೈಲಿನಲ್ಲಿ ಬರ್ತಾರೆ. ತನ್ನ ತಂದೆ 70 ಪದ್ಯಗಳನ್ನು ಆಚಾರ್ಯ ರಾಮಾನುಜರ ಮೇಲೆ ಬರೆದ್ರು. ನಾವು ನೋಡ್ತೀವಿ ಯತಿರಾಜ ಸರಸ್ವತಿ ಅವರು ಬರೆದ್ರು. ಹಾಗೆ ತಿರುವರಂಗ ತಮ್ಮದನಾರು 108 ಪದ್ಯಗಳನ್ನ ಭಾಷ್ಯಕಾರರ ಮೇಲೆ ಬರೆದ್ರು, ರಾಮಾನುಜರ ಮೇಲೆ ಬರೆದ್ರು. ಅದೇ ತರ ಇವರು 20 ಪದ್ಯಗಳನ್ನ ತನ್ನ ತಂದೆಯ ಮೇಲೆ ಬರೀತಾರೆ. ಪಿಳ್ಳೆಯಂದಾದಿ ವೈಶಿಷ್ಟ್ಯ ಏನಪ್ಪಾ ಅಂತ ನೋಡಿದ್ರೆ, ನಾವು ಶ್ರೀ ವೈಷ್ಣವ ಸಿದ್ಧಾಂತವನ್ನ, ಸ್ವಾಮಿ ದೇಶಿಕರ ವೈಭವನ್ನ ಕೊಂಡಾಡದೆ ಶ್ರೀ ವೈಷ್ಣವ ಸಂಪ್ರದಾಯವನ್ನ ಸ್ಥಾಪಿಸೋಕೆ ಆಗೋದಿಲ್ಲ. ಅದನ್ನ ಅವರು ಈ ಪದ್ಯದಲ್ಲಿ ಚೆನ್ನಾಗಿ ಸ್ಪಷ್ಟಪಡಿಸ್ತಾರೆ. ಹಾಗೇನೆ ಈ ಸಿದ್ಧಾಂತ ಭಗವದ್ ರಾಮಾನುಜರಿಂದ ಸ್ಥಾಪಿಸಲ್ಪಟ್ಟಿದ್ದು. ಇದರಿಂದ ಇದನ್ನ ದೇಶಿಕರು ಭದ್ರಪಡಿಸಿದ್ರು, ಬೇಲಿ ಹಾಕಿ ಭದ್ರಪಡಿಸಿದ್ರು. ಅದನ್ನೆಲ್ಲ ಅವರು ತಮ್ಮ ಪದ್ಯಗಳಲ್ಲಿ ಈ ಪಿಳ್ಳೆಯಂದಾದಿಗಳಿಗೆ ನಮ್ಗೆ ಹೇಳ್ತಾರೆ. ಸ್ವಾಮಿ ತಿರುಮಲೆಯಿಂದ ಅವತಾರ ಆಗಿದ್ದು, ಹಾಗೇನೆ ಅವರ ಗ್ರಂಥಗಳು ಕೂಡ ಅನಾಯಾಸವಾಗಿ ಎಲ್ಲರಿಗೂ ತಲುಪೋ ತರ ಅವರು ಮಾಡಿದ್ರು. ಅವ್ರ ಗ್ರಂಥಗಳನ್ನ ಯಾರು ಅನುಸಂಧಾನ ಮಾಡ್ತಾರೋ ಅನಾಯಾಸವಾಗಿ ಅವರ ಪಾಪಗಳು ಕೂಡ ಹಾಗೆ ದೂರ ಸರಿಯತ್ತೆ. ಭಗವಂತನ ಪಾದಗಳನ್ನ ಶರಣ ಆದ್ರೆ ಎಲ್ಲಾ ಪಾಪಗಳು ಮರೆಯಾಗತ್ತೆ ಅನ್ನೋದನ್ನ ಅವ್ರ ಪದ್ಯಗಳಲ್ಲಿ ನಮ್ಗೆ ತೋರಿಸ್ಕೊಂಡ್ರು. ಭಗವಂತನಲ್ಲಿ ತನ್ನ ಆಚಾರ್ಯನ ಸ್ವಾಮಿ ದೇಶಿಕನ ಶುಭಾಶ್ರಯ, ಇವರು ಶುಭಾಶ್ರಯ ಅಂತ ಹೇಳಿದ್ರೆ ತಿರುಮೇನಿ, ಅವರ ದಿವ್ಯ ಮಂಗಳ ವಿಗ್ರಹವನ್ನ ಸದಾ ಮನಸ್ಸಿನಲ್ಲಿರುವಂತೆ ಪ್ರಾರ್ಥಿಸುತ್ತಾರೆ. ಪಿಳ್ಳೆಯಂದಾದಿಯಲ್ಲಿ ಸ್ವಾಮಿ ದೇಶಿಕರ ತಿರುಮೇನಿ ಮನಸ್ಸಲ್ಲಿ ಇರೋ ತರ ಹಾಡ್ತಾರೆ. ಮೂಲ ಮಂತ್ರದ ಫಲ ಸಿದ್ಧಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತಾರೆ. ಹಾಗೇನೆ ಕೊನೆಯಲ್ಲಿ ಫಲಶ್ರುತಿ ಹೇಳೋ ತರ ಯಾರೆಲ್ಲ ಪಿಳ್ಳೆಯಂದಾದಿ ಭಕ್ತಿಯಿಂದ ಹಾಡ್ತಾರೋ ಸ್ವಾಮಿ ದೇಶಿಕರ ಪಾದಗಳು ಅವ್ರ ತಲೆ ಮೇಲೆ ಇರತ್ತೆ ಅಂತ ಹೇಳ್ತಾರೆ. ಸ್ವಾಮಿ ದೇಶಿಕರ ಪಾದಗಳು ನಮ್ಮ ತಲೆ ಮೇಲಿದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ರಕ್ಷಣೆ, ಹೆಲ್ಮೆಟ್ ಹಾಕೊಳ್ಳೋ ತರ ಒಂದು ಕಾಪ್ ನಮ್ಮ ಯಾವಾಗ್ಲೂ ಉತ್ತಮಾಂಗ ಅಂತ ಹೇಳ್ತಾರೆ. ತಲೆನ, ಇಡೀ ಶರೀರಕ್ಕೆ ತಲೆ ಉತ್ತಮಾಂಗ. ತಲೆನ ಕಾಪಾಡಿದ್ರೆ ಇಡೀ ಶರೀರನ ಕಾಪಾಡ್ದಂಗೆ ಆಯ್ತು. ನಮ್ಮನ್ನೆಲ್ಲ ಕಾಪಾಡ್ಬೇಕಾದ್ರೆ ಅವರ ಪಾದ ಸ್ಪರ್ಶ ನಮ್ಮ ತಲೆ ಮೇಲೆ ಆಗ್ಬೇಕು ಅಂತ ಒಂದು ಭಾಗ್ಯ ನಮ್ಗೆ ಸಿಗ್ಲಿಲ್ಲ. ಯಾಕಂದ್ರೆ ನಾವಿರೋ ಕಾಲದಲ್ಲಿ ವೇದಾಂತ ದೇಶಗಳಿರಲಿಲ್ಲ. ಅವರ ಪಾದಕೆಯನ್ನ ತಗೊಂಡು ಅವರ ಅಷ್ಟು ಮರ್ಯಾದೆಯಾಗಿ ಅವರನ್ನ ಗೌರವಿಸಿ ಇಲ್ಲಿವರೆಗೂ ನಮ್ಗೆ ಅವರ ಬಗ್ಗೆ ಎಲ್ಲ ಅವರ ಕೃತಿಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಓದಿ ಯಾರು ಭಕ್ತಿಯಿಂದ ಓದ್ತಾರೋ ಅವ್ರಿಗೆಲ್ಲಾನು ಈ ರಕ್ಷಣೆ ಸಿಕ್ಕೇ ಸಿಗತ್ತೆ. ಯಾರು ಓದ್ತಾರೋ ಅವ್ರ ಪದ್ಯಗಳು ಅವ್ರಿಗೆ ಭಗವದ್ ಸ್ವಾಮಿ ದೇಶಿಕರ ಪಾದಗಳು ಅವ್ರ ತಲೆ ಮೇಲೆ ಇರತ್ತೆ ಅಂತ ಕಾಪಿನಂತೆ ರಕ್ಷಣೆ ಕೊಡತ್ತೆ. ಇವಾಗ ತನಿಯನ್ ನೋಡೋಣ. ತನಿಯನ್ನಿಂದ ನೋಡೋಣ. ಪಿಳ್ಳೆಯಂದಾದಿ ಶ್ರೀಮನ್ ಲಕ್ಷ್ಮಣ ಯೋಗೀಂದ್ರ ಸಿದ್ಧಾಂತ ವಿಜಯಧ್ವಜಂ ವಿಶ್ವಾಮಿತ್ರ ಕುಲೋದ್ಭೂತಂ ವರದಾರ್ಯಮಹಂ ಭಜೆ ಶ್ರೀಮನ್ ಲಕ್ಷ್ಮಣ ಯೋಗೀಂದ್ರ ಸಿದ್ಧಾಂತ ವಿಜಯಧ್ವಜಂ ವಿಶ್ವಾಮಿತ್ರ ಕುಲೋದ್ಭೂತಂ ವರದಾರ್ಯಮಹಂ ಭಜೆ. ಶ್ರೀಮಲ್ಲಕ್ಷ್ಮಣ ಯೋಗೀಂದ್ರ ಸಿದ್ಧಾಂತ ವಿಜಯಧ್ವಜಂ ವಿಶ್ವಾಮಿತ್ರ ಕುಲೋದ್ಭೂತಂ ವರದಾರ್ಯಮಹಂ ಭಜೆ. ವಾಯ್ಸ್ ಪಾಯಿಂಟ್ ತಗೊಂಡು ಇರ್ಲಿ, ಆಡಿಯೋ ಹಾಕೊಳ್ಳಿ ಬಸ್ಮತಿ. ಶ್ರೀಮನ್ ಲಕ್ಷ್ಮಣ ಯೋಗೀಂದ್ರ ಅಂದ್ರೆ ಈ ಸ್ವಾಮಿ ಭಗವದ್ ರಾಮಾನುಜರ ಸಿದ್ಧಾಂತವನ್ನ ವಿಜಯದ ಪತಾಕೆ ಹಿಡಿದು ಯಾರು ನಡೆಸಿದ್ರು ಅಂದ್ರೆ ವಿಶ್ವಾಮಿತ್ರ ಕುಲೋದ್ಭೂತಂ ಸ್ವಾಮಿ ದೇಶಿಕರು ನಡೆಸಿದ್ರು. ಅವರ ಮಗ ವರದಾರಿ, ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಒಂದು ತಮಿಳು. ಶ್ರೀರಾರ್ತು ಪುಲ್ ಪಿಳ್ಳೆಯಂದಾದಿ என்று சீரார்த்தூப்புல் பிள்ளை ஆந்தாதி என்று செழும் தமிழால் நெட் ப்ராப்ளம் ஜெயந்தமிழால் செழும் தமிழால் கேட்டந்தி
ಶಯಂದಮಯಾಲ್ ನೇರಾಹ ವೇದಾಂತ ದೇಶಿಕ ಕೋಕೃದಲ್ ನೆಟ್ ಪ್ರಾಬ್ಲಮ್. ನೇರಾಹ ವೇದಾಂತ ದೇಶಿಕ நேராக வேதாந்த தேசிகர் தாளினை கீழ் மொழிந்தான். நேராக வேதாந்த தேசிகர் தாளினை கீழ் மொழிந்தான். தானிலைக்கு மொழிந்தான். வேதார் மறை பொருள் எல்லாம் எடுத்து இவ்வுலகுய்யவே கட்டா வருது உங்களது. ஏறார் வேற எதனா டைரக்ஷன்ல உட்காருங்க. வேதார் மறை பொருள் எல்லாம் நெட் மறை பொருள் எல்லாம். அன்மியூட் ஆயிருக்கு மாமி, அன்மியூட் மியூட் ஆயிட்டு இருக்கு. ஹலோ, நெட் அன்மியூட் ஆயிருக்கு, ಅನ್ಮ್ಯೂಟ್ பண்ணுங்க. ಇಲ್ಲ ನಾನು ಕೇಳಿಸ್ತಾ ಇದೆಯಾ? ನಂದು ಮ್ಯೂಟ್ ಆಯ್ತು. ಕೇಳಿಸ್ತಾ ಇದೆ ಮೇಡಮ್. ಮಾಮಿಗೆ ಕೇಳಿಸುತ್ತೆ. ಹಲೋ ವಸುಮತಿ, ಎಲ್ಲರಿಗೂ ಕೇಳಿಸ್ತಾ ಇದೆ. ವಸುಮತಿ ಮಾಮಿ ಕೇಳಿಸ್ತಾ ಇದೆ. ನೆಟ್ ಕಟ್. உங்கள்தான் என்ன ப்ராப்ளம் இருக்கலாம். சொல்லுங்க. ஏறார் மறை பொருள் எல்லாம் ஏறார் மறை பொருள் எல்லாம் எடுத்து இவ்வுலகுய்யவே போச்சு. எடுத்து இவ்வுலகுய்யவே சீராகிய வரதாரியன் சீராகிய வரதாரியன் பாதம் துணை நமக்கே பாதம் துணை நமக்கே. ஸ்ரீராத்துப்புல் பிள்ளை எந்தாதி என்று செழுந்தமிழால் நேராக வேதாந்த தேசிகர் தாளினை கீழ்மொழிந்தான். ஏறார் மறை பொருள் எல்லாம் எடுத்து இவ்வுலகுய்யவே ஸ்ரீராகிய வரதாரியன் பாதம் துணை நமக்கே. சீரார் தூப்புல் பிள்ளை ஆந்தாதி என்ற சகந்தமிழால் நேராக வேதாந்த தேசிகர் தாளினைக்கு மொழிந்தான். ஏறார் மறை பொருள் எல்லாம் எடுத்து இவ்வுலக உயவே நீ ஸ்ரீராகிய வரதாரியன் பாதம் துணை நமக்கே. ಈ ಮೊದಲನೇ ಪಾಠದಲ್ಲಿ ಮಹಾಲಕ್ಷ್ಮಿ ಇದೆಲ್ಲ ಶ್ರೀರಾರ್ತೂಪುಲ್ ಪಿಳ್ಳೆ ಅಂದಾದಿ ಎಂದ್ರೆ ಷಡಂತಮಿಳಾಲ್. ಇಲ್ಲಿ ಯಾವ ವೇದಾಂತಾಚಾರ್ಯ ಚರಣ ಕಮಲದಲ್ಲಿ ಕುಳಿತು ಎಲ್ಲಾ ವೇದಾಂತಗಳನ್ನು ಸಂಗ್ರಹಿಸ್ಕೊಂಡಿದ್ದಾರೆ. ಯಾರು? ಸಾಕ್ಷಾತ್ ತನ್ನ ತಂದೆನೇ ಗುರು ಅವರಿಗೆ. ಅಂತ ಗುರುಗಳ ಹತ್ರ ಎಲ್ಲಾ ವೇದಾಂತ ಅರ್ಥಗಳನ್ನು ಸಂಗ್ರಹಿಸ್ಕೊಂಡಿದ್ದಾರೋ ಆ ಪುತ್ರನಾದ ಅಂತ ನಯನಾಚಾರ್ಯರ ಪಾದಾರವಿಂದಗಳಲ್ಲಿ ನಮಗೆ ಆಶ್ರಯಣೀಯ. ವೇದಾಂತ ದೇಶಿಕರನ್ನ ಬಿಟ್ಬಿಟ್ರು. ಈಗ ಪಿಳ್ಳೆಯಂದಾದಿ ಬರೀತಾ ಇದ್ದಾರಲ್ಲ ಇವರು, ಯಾರು? ನಯನಾಚಾರ್ಯ. ಅವ್ರ ಪಾದಾರವಿಂದಗಳೇ ನಮಗೆ ಸಾಕು ಅಂತ. ತದ್ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಅಂತ ಹೇಳ್ತಾರಲ್ಲ, ಆ ತರ ಸ್ವಾಮಿ ದೇಶಿಕರ ಹತ್ರ ಖುದ್ದಾಗಿ ಕೂತ್ಕೊಂಡು ಎಲ್ಲ ಪಾಠಗಳನ್ನ ಕಲ್ತ್ಕೊಂಡು ವೇದಾಂತ ಅರ್ಥಗಳನ್ನೆಲ್ಲ ಸಂಗ್ರಹಿಸಿದ್ರಲ್ಲ, ಅಂತಹ ಈ ವರದಾರಿಯರ ಪಾದಗಳನ್ನ ಆಶ್ರಯಣೀಯವಾಗಿದೆ ಅಂತಾರೆ. ಸುಂದರವಾದ ತಮಿಳಿನಲ್ಲಿ ಅವರು ಬರೆದ ಈ ಪಿಳ್ಳೆಯಂದಾದಿ ಇದೆಯಲ್ಲ, ಈ ಗ್ರಂಥವನ್ನು ಅವ್ರ ತಂದೆ ಆಚಾರ್ಯ ವೇದಾಂತ ದೇಶಿಕರ ಮೇಲೆ ತುಂಬಾ ಗೌರವ. ಅವರಿಗೆ ಆಚಾರ್ಯನೂ ಆಯ್ತು, ತಂದೆನೂ ಆಯ್ತು. ತುಂಬಾ ಗೌರವದಿಂದ ಅವರನ್ನ ಪ್ರಕಾಶಗೊಳಿಸಬೇಕು ಅವರ ಹೆಸರನ್ನ ಅಂತ ಹೇಳಿ 20 ಪಾಠಗಳಲ್ಲಿ ಬರೆದುಕೊಡ್ತಾರೆ. ಅಂತಹ ನಯನಾಚಾರ್ಯರ ಪಾದಗಳಲ್ಲಿ ನಾನು ಶರಣ ಹೋಗ್ತೀನಿ ಅಂತ ಪ್ರಾರ್ಥಿಸ್ಕೊಳ್ತಾರೆ. ನೆಕ್ಸ್ಟ್
ಇದು ತನಿಯನ್ನು. ಇವಾಗ ಹಾಡು ಇಲ್ಲಿಂದ ಶುರು. மாமலர் மன்னிய மங்கை மாமலர் மன்னிய மங்கை மகிழ்ந்துரை மார்பினந்தாள் மகிழ்ந்துரை மார்பினந்தாள் தூமலர் சூடிய தொல்லருள் தூமலர் சூடிய தொல்லருள் மாறன் துணையடிக்கே மாறன் துணையடைக்கே வாழ்வை உகக்கும் வாழ்வை உகக்கும் ராமானுஜமுனி வன்மை போத்தும் சீர்மை ராமானுஜ முனிவன்மை போத்தும் சீர்மை எங்கள் துங்கள் பாதம் எங்கள் தூப்புல் பிள்ளை பாதம் என் சென்னியதே என் சென்னியதே மாமலர் மன்னிய மங்கை மகிழ்ந்துரை மார்பினந்தாள் தூமலர் சூடிய தொல்லருள் மாறன் துணைக்கே வாழ்வை உகக்கும் ராமானுஜமுனி வன்மை போத்தும் சீர்மையன் எங்கள் தூப்புல் பிள்ளை பாதம் என் சென்னியதே. மாமலர் மன்னிய மங்கை மகிந்துரை மார்பினந்தாள் தூமலர் சூடிய தொல்லருள் மாறன் துணையடிக்கு மாழ்வையுகக்கும் ராமானுஜமுனி வன்மை போத்தும் சீர்மை எங்கள் தூப்புல் பிள்ளை பாதம் என் சென்னியதே. சீர்மையன் இருக்கு, சீர்மையன் சொல்லிக்கணும். வன்மை போத்தும் சீர்மையன். ಈ ಹಾಡಲ್ಲಿ ಮಾಮಲರ್ ಮನ್ನಿಯ ಮಂಗೈ, ಮಾಮಲರ್ ಅಂದ್ರೆ ದೊಡ್ಡ ಕಮಲ ಪುಷ್ಪದಲ್ಲಿ ಕೂತಿರುವಂತ, ಮನ್ನಿಯ ಸ್ಥಿರವಾಗಿ ಕೂತಿರುವಂತ ಮಂಗೈ ಲಕ್ಷ್ಮಿ, ಮಹಿಂದುರೈ ಮಾರ್ಬಿನಂತಾಳ್. ಅದು ಇವಳನ್ನ ಯಾರು ಹೃದಯದಲ್ಲಿ ಇಟ್ಕೊಂಡಿದಾರೋ, ಮಾರ್ಬ್ ಅಂದ್ರೆ ಹೃದಯ, ಹೃದಯದಲ್ಲಿ ಇಟ್ಕೊಂಡಾಗ ತೂಮಲರ್ ಶೂಡಿಯ ತೊಲ್ಲರುಳ್, ಯಾರು ಭಗವದ್ ಮಹಾಲಕ್ಷ್ಮಿಯನ್ನ ಅಹಲ ಇಲ್ಲೇ ನಿರೆಯುಂ ಎಂದ್ರೆ ಅಂತ ಹೇಳ್ತಾರಲ್ಲ, ಒಂದು ಕ್ಷಣನೂ ಬಿಟ್ಟಿರಲ್ಲ ಅಂತ ಹೇಳಿ ಶ್ರೀಮನ್ನಾರಾಯಣನ ಹೃದಯದಲ್ಲಿ ಇಟ್ಕೊಂಡಿದಾನಂತೆ. ಅಂತ ಶ್ರೀಮನ್ನಾರಾಯಣ ಚರಣಗಳನ್ನ ಯಾರು ಆಧರಿಸ್ತಾರೆ, ಯಾರು ತುಂಬಾ ಅದನ್ನ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಅಂದ್ರೆ ನಮ್ಮಾಳ್ವಾರ್. ಅದನ್ನ ಇಲ್ಲಿ ಹೇಳ್ತಾರೆ, ಶೂಡಿಯ ತೊಳ್ ಮಾರನ್, ಮಾರನ್ ತುಣೆಯಡಿಕೆ. ಅಂಥ ಅಂಥ ನಮ್ಮಾಳ್ವಾರ ತುಣೆಯಡಿಕೆ, ಅವರ ಪದಗಳ ಹತ್ರ ಯಾರಿದ್ದಾರೆ ಅಂತ ಹೇಳಿದ್ರೆ ಭಗವದ್ ರಾಮಾನುಜರು ಇದಾರಂತೆ. ವಾಳ್ವಯುಹಕ್ಕುಮ್ಮಿ ರಾಮಾನುಜ ಮುನಿ, ಭಗವಂತನ ಪಾದಗಳ ಹತ್ರ ನಮ್ಮಾಳ್ವಾರಿದ್ದಾರೆ, ನಮ್ಮಾಳ್ವಾರ್ ಪಾದಗಳ ಹತ್ರ ಭಗವದ್ ರಾಮಾನುಜರಿದ್ದಾರೆ. ವಣ್ಮೈ ಪೋತ್ತುಂ ಶೀರ್ಮಯನ್, ಅವರ ಆ ಪಾದಗಳ ಮಹಿಮೆಯನ್ನ ನಮಗೆ ಹೇಳಿಕೊಡಕ್ಕೋಸ್ಕರ, ಭಗವದ್ ರಾಮಾನುಜರ ಪಾದಗಳ ಮಹಿಮೆಯನ್ನ ನಮಗೆ ತಿಳಿಸೋಕ್ಕೋಸ್ಕರ ವೇದಾಂತ ದೇಶಿಕರು ಇದಾರಂತೆ. ಅದಕ್ಕೆ ತೂಪುಲ್ ಪಿಳ್ಳೈ ಪಾದಂ ಎನ್ಶೆನ್ನಿಯದೆ, ಅವ್ರ ಹತ್ರ ಭಗವದ್ ರಾಮಾನುಜರ ಹತ್ರ ಅವರ ಪಾದಗಳಲ್ಲಿ ದೇಶಿಕರಿದ್ದಾರೆ. ಆ ದೇಶಿಕರ ಪಾದರು ನನ್ನ ತಲೆ ಮೇಲೆ ಇರ್ಲಿ ಅಂತ ಇಲ್ಲಿ ಕೇಳ್ಕೊತಾರೆ. ಪಿಳ್ಳೆಯನ್ನಾದಿ ಬರಿಬೇಕಾದ್ರೆ ವರದಾಚಾರ್ಯರು ಅವರು ಹೀಗೆ ಭಗವದ್ ರಾಮಾನುಜರ ಹತ್ರ ಪಾದಗಳಲ್ಲಿ ವೇದಾಂತ ದೇಶಿಕರಿದ್ದಾರೆ, ರಾಮಾನುಜರು ನಮ್ಮಾಳ್ವಾರ್ ಪಾದಗಳ ಹತ್ರ ಇದ್ದಾರೆ, ನಮ್ಮಾಳ್ವಾರು ಭಗವಂತನ ಪಾದಗಳ ಹತ್ರ ಇದ್ದಾರೆ. ಇಂತಹ ಇವರ ಪಾದ ನನ್ನ ತಲೆ ಮೇಲಿರ್ಲಿ ಅಂತ ಬೇಡ್ಕೊಳ್ತಾರೆ. ಎರಡನೇ ಹಾಡು ನೋಡೋಣ. ಇದೇ ತರನೇ ಮೊದಲನೇ ಹಾಡಲ್ಲಿ ಇದೇ ತರ ಅನುಕರಣೆ ಮಾಡಿದ್ದಾರೆ. ಯಾರು? ತಿರುವರಂಗ ತಮ್ಮದನ. ಅಲ್ಲಿ பூமன்ன மாது பொருந்திய மார்வன் புகழ் மலிந்த பாமன்ன மாறன்
ಅಡಿಪಣಿಂದು ಇಂದವನ್ ಅಂತ ಹೂವನ್ನ ಮಾದ ಅದೇ ಈ ತರ ಹೃದಯದಲ್ಲಿ ಹೂವಿನ ಮೇಲೆ ಕೂತಿರೋ ಲಕ್ಷ್ಮಿಯನ್ನ ಇಟ್ಕೊಂಡಿರೋನ್ನ ಪೊರುಂದಿಯ ಮಾರ್ವನ್ ಅವನನ್ನ ಪುಹಳ್ ಮಲಿಂದ ಪಾಮನ್ನ ಮಾರನ್ ತುಂಬಾ ಸೊಗಸಾಗಿ ತಮಿಳು ಹಾಡುಗಳನ್ನೆಲ್ಲ ಪ್ರಬಂಧಗಳನ್ನೆಲ್ಲ ಹಾಡಿದ್ರಲ್ಲ ಮಾರನ್ನು ಅವ್ರ ಕಾಲತ್ರ ಇದ್ದಾರೆ ಅಂತ ಅದೇ ತರ ಸ್ಟೈಲ್ ಅಲ್ಲೇನೆ ಇಲ್ಲಿ ತಿರುವರಂಗ ತಮ್ಮದನಾರ್ ಹೇಗೆ ರಾಮಾನುಜನು ತಂದ ಇಲ್ಲಿ ಬರೆದ್ರು ಮೊದಲನೇ ಪದ್ಯದಲ್ಲಿ ಅದೇ ತರ ಕುಳ್ಳೆಯಂದಾದಿನಲ್ಲಿ ಕುಮಾರ ವರದಾಚಾರ್ಯರು ಕೂಡ ಬರೀತಾರೆ ಇದರಲ್ಲಿ ಅವ್ರ ಪಾದತ್ರ ನಾನಿದ್ದೀನಿ ಅಂತ. ಎರಡನೇ ಹಾಡು ನೋಡೋಣ. ಚೆನ್ನಿವಣಂಗ சிறுபனிஷோரயம் கண்ணினைகள் நரஹங்களும் வீய வெம்மரஹங்களும் வீய வியன்கதி இன்பமேவ துன்னு புகழுடை தூப்பல் துரந்தரன் தூமலர்த்தாள் மன்னிய நாள்களும் மாகுங்கொல் ஆகுங்கொல் மாநிலத்தீர் நமக்கே கண்ணி வணங்க சிறுபனிஷோரயம் கண்ணினைகள் வெண்ணரங்களும் வியன்கதி இன்பமேவ துன்னு புகழுடை தூப்புல் துரந்தரன் தூமலர்த்தாள் மன்னிய நாள்களும் ஆகுங்கொல் மாநிலத்தீர் நமக்கே. சென்னி வணங்க சிறுபனிஷோர்யம் கண்ணிடைகள் வெம்மரஹங்குளும் வீய வியன்கதி இன்பமேவ துன்னு புகழை தூப்புல் துரந்தரன் தூமலர்த்தாள் மன்னிய நாள்களும் ஆகுங்கொல் மாநிலத்தீர் நமக்கே. ಶೈಲಿ ಇದೆಯಲ್ಲ ಕಲಿತುರೈ ಕಟ್ಟಳೆ ಅಂತ ಹೇಳ್ತಾರೆ ತಮಿಳಲ್ಲಿ. ಇದ್ರನ್ನ ಪದ್ಯನ ಈ ಶೈಲಿನ ಕಲಿತುರೈ ಕಟ್ಟಳೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಒಂದ್ ಸ್ವಲ್ಪ ನಿಲ್ಲಿಸ್ಕೋಬೇಕು. ಹೇಗೆ ರಾಮಾನುಜನು ತಂದಲ್ಲಿ ಹೇಳ್ತೀವೋ ಅದೇ ತರ ಶನ್ನಿವಣಂಗ ಅಲ್ಲೊಂದು ಪಾಸ್ ಕೊಡ್ಬೇಕು. ಸಿರುಪನಿಷೋರಯಂ ಕಣ್ಣಿನೈಹಳ್ ಅಲ್ಲೊಂದು ಸ್ಟಾಪ್ ಕೊಡ್ಬೇಕು. வெண்ணரகங்களும் வியன்கதி இன்பமேவ துன்னு புகழுடை தூப்புல் துரந்தரன் தூமலர்த்தாள் மன்னிய நாள்களும் மாகுங்கொல் மாநிலத்தீர் நமக்கே. இன்னொரு சொல்லுங்க. சென்னி வணங்க சிறுபனிஷோர்யம் கண்ணினைகள் கண்ணினைகள் வெம்மரகங்களும் வியன்கதி இன்பமேவ துன்னு புகழடை தூப்புல் துரந்தரன் தூமலர்த்தாள் மன்னிய நாள்களும் ஆகுங்கொல் ಮಾನಿಲತ್ತೀರ್ ನಮಕ್ಕೆ. ತುಂಬಾ ಚೆನ್ನಾಗಿದೆ ಇದು. ಹೇಗೆ ಅಂದ್ರೆ ಶನ್ನಿವಣಂಗ ನನ್ನ ತಲೆಯನ್ನ ನಮಸ್ಕಾರ ಮಾಡಿದಾಗ ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ಬರುತ್ತಂತೆ. ಹೇಗೆ ಭಗವದ್ ಸ್ವಾಮಿ ದೇಶಿಕರ ಪಾದಗಳಲ್ಲಿ ನನ್ನ ತಲೆಯನ್ನ ಇಟ್ಟಾಗ ನನ್ನ ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ಬರುತ್ತೆ ಅಂತ ಇವರು ಕುಮಾರ ವರದಾಚಾರ್ಯರು ಹೇಳ್ತಾರೆ. ಅಲ್ಲಿ ಆನಂದ ಬಾಷ್ಪ ಬರೋದೊಂದೇ ಇಲ್ಲ, ವೆನ್ನರಹಂಗಳುಂಬಿಯ
ಅದರಿಂದ ಏನಪ್ಪ ಒಂದು ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಅನೇಕ ಪಾಪಗಳಿಂದ ಸಂಚಿತ ಪಾಪ, ಆಗಾಮಿ ಕಾಲ ಪಾಪ, ಮತ್ತೆ ಎಲ್ಲ ಪ್ರಾರಬ್ಧ ಕರ್ಮ ಇವುಗಳಿಂದ ಎಲ್ಲ ಬಂದಿರೋ ಕರ್ಮಗಳಿಂದ ಮಾಡಿರೋ ಪಾಪಗಳೆಲ್ಲ ನಮಗೆ ಸುತ್ಕೊಂಡಿರುತ್ತಲ್ಲ, ಆ ಪಾಪಗಳೆಲ್ಲ ಎಂತೆಂತೋ ನರಕಕ್ಕೆಲ್ಲ ಕರ್ಕೊಂಡು ಹೋಗುವಂಥದ್ದು. ಅವೆನ್ನರ ಹಂಗಳುಂಬಿಯ ಆ ಪಾದ ಸ್ಪರ್ಶ ಯಾವಾಗ ನಾವು ಮಾಡ್ತೀವೋ ನಮ್ಮ ಪಾಪಗಳೆಲ್ಲ ಹೋಗಿ ತೀನಿಲ್ ತೂಷಾಹುಂ ಅನ್ನೋ ತರ ಪಾಪಗಳೆಲ್ಲ ಹೋಗ್ಬಿಟ್ಟು ಎಲ್ಲ ನರಕಗಳು ಮಾಯವಾಗ್ಬಿಡತ್ತಂತೆ. ವಿಯನ್ ಗತಿಯಿಂದ ಮೇವ ಒಳ್ಳೆ ಗತಿ ನಮಗೆ ಸಿಗತ್ತಂತೆ, ಮೋಕ್ಷಕ್ಕೆ ಹೋಗೋ ಮಾರ್ಗ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ತುನ್ನು ಪುಹಳ್ ಯಾರ ಕಾಲಲ್ಲಿ ಬಿದ್ರೆ ಅಂದ್ರೆ ತುನ್ನು ಪುಹಳುಡೈ, ಯಾರು ತುಂಬಾ ಅನೇಕ ಪ್ರಸಿದ್ಧವಾದ ಹೆಸರುವಾಸಿಯಾದ ಪುಹಳುಡೈ ತೂಪುಲ್ ಅನ್ನೋ ಒಂದು ಕ್ಷೇತ್ರ. ತೂಪುಲ್ ಅಂತ ಅದಕ್ಕೆ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ ತುಂಬಾ ದರ್ಬೆ ಅಲ್ಲಿ ತುಂಬಾ ಹೆಚ್ಚಾಗಿ ಸಿಗ್ತಾ ಇತ್ತಂತೆ ಆ ಕ್ಷೇತ್ರದಲ್ಲೆಲ್ಲ. ತುಂಬಾ ದರ್ಬೆ, ಇವಾಗ ಹೋದ್ರೆ ಏನು ಕಾಣಿಸೋದಿಲ್ಲ, ಎಲ್ಲ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ. ಅವಾಗ ತುಂಬಾ ದರ್ಬೆ ಬೆಳೆಯುವಂತ ಜಾಗ ಅದು ತೂಪುಲ್, ಅದಕ್ಕೋಸ್ಕರ ಅದಕ್ಕೆ ತೂಪುಲ್ ಅಂತ ಹೆಸರಿಟ್ರು. ತುನ್ನು ಪುಹಳ್ ಅಲ್ಲಿ ಫೇಮಸ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸ್ವಾಮಿ ದೇಶಿಕರ ಅವತಾರ ಸ್ಥಳ ಅದು. ದುರಂದರನ್, ಅಲ್ಲಿ ತೂಪುಲ್ ದುರಂದರನ್ ಅಂತ ಹೇಳಿದ್ರೇನೆ ಸ್ವಾಮಿ ದೇಶಿಕರು. ಅವರ ತೂಮಲತ್ತಾಳ್, ಅವರ ಪಾದಾರ ವಿಂದಗಳನ್ನ ಮನ್ನಿಯನಾಳ್ಹಳುಮ್ಮ ಹೊಂಗೊಲ್, ಸ್ಥಿರವಾಗಿ ಅವರ ಪಾದಗಳನ್ನ ಹಿಡಿದುಕೊಂಡು ಅವರ ಆನಂದ ಆಶ್ರಗಳನ್ನ ನಾನು ಯಾವಾಗ ಸುರಿಸ್ತೀನೋ, ಯಾವಾಗ ಅದು ಮಾಡ್ತೀನೋ, ಇದೇ ನನಗೆ ಪರಮ ಪುರುಷಾರ್ಥ. ಬೇರೆ ಏನು ನನ್ಗೆ ಕೆಲಸ ಇಲ್ಲ. ಏನಪ್ಪ ನಿಮ್ಗೆ ಕೆಲಸ ಅಂದ್ರೆ ಸ್ವಾಮಿ ದೇಶಿಕರ ಪಾದಗಳಲ್ಲಿ ನನ್ನ ನನ್ನ ತಲೆಗಳನ್ನ ಇಡೋದು, ನನ್ನ ಕಣ್ಣುಗಳಿಂದ ಆನಂದ ಬಾಷ್ಪ ಬರೋದು, ಇದೇ ನನಗೆ ಸಾಕು. ಯಾಕಂದ್ರೆ ನನ್ನ ಕರ್ಮಗಳಲ್ಲಿ, ನನ್ನ ಪಾಪ ಕರ್ಮಗಳನ್ನು ಮಾಡಿದ ಬಂದಿರುವಂತ ಪಾಪಗಳೆಲ್ಲ ಕಳೆದೋಗುತ್ತೆ, ನನಗೆ ಸೌಖ್ಯ ತನ್ನಂತಾನೆ ಲಭಿಸತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. மாநிலத்தோதிய மாமரை மன்னிய நற்கலைகள், மாமரை மன்னிய நற்கலைகள் ஆனவை செய்யும் செப்பம் இருக்கு. ஆனவை செய்யும் செய்யும் தானா? ஆனவை செப்பும் அரும் பொருள் தான். ஆனவை செய்யும், ஆனவை செய்யும் அரும் பொருள் அத்தனையே அருளும், அரும் பொருள் அத்தனையே அருளும். தூணெறி காட்டும், தூணெறி காட்டும் இராமானுஜமுனி தோத்திரம் செய், இராமானுஜமுனி தோத்திரம் செய். ஊனமில் தூப்புலம்மான், ஊனமில் தூப்புலம்மான். ஒரு புகழின்றி உய்வில்லையே, ஓர் புகையின்றி உய்வில்லையே. ஓர் புகழன்றி, அன்றி ஓர் புகையின்றி உய்வில்லையே. அன்றி ಅದನ್ನ ಬಿಟ್ಟು ಅಂತ ಅರ್ಥ. ஓர் புகழன்றி உய்வில்லையே, ஓர் புகையன்றி உய்வில்லையே. புகை ಹೇಳ್ಬಾರ್ದು, புகழ். புகழ் புகையின்றி உய்வில்லையே. ಬೇರೆ ದಾರಿ ಇಲ್ಲ ನಮ್ಗೆ ಅಂತ. புகழ್ ಹೋಗಕ್ಕೆ ಬೇರೆ ದಾರಿ ಇಲ್ಲ. ಹೊಗೆ ಅಂದ್ರೆ ಅದು ಹೊಗೆ ಆಗುತ್ತೆ. ಓರ್ ಪುಹಳಂದ್ರೆ ಬೇರೆ ದಾರಿ, ಬೇರೆ ಮಾರ್ಗ ಇಲ್ಲ ಅಂತ ಅರ್ಥ. மாநிலத்தோதிய மாமரை மன்னிய நற்கலைகள், ஆனவை செய்யும் அரும் பொருள் அத்தனையே அருளும். தூணெறி காட்டும் இராமானுஜமுனி தோத்திரம் செய், ஊனமில் தூப்புலம்மான். ஓர் புகழன்றி உய்வில்லையே. மாநிலத்தோதிய மாமரை மன்னிய நற்கலைகள்,
ஆனவை செய்யும் அரும்பொருள் அத்தனையே அருளும் தூணெறி காட்டும் ராமானுஜமுனி தோத்திரம் ஷை ஊனமில் தூப்புலம்மான் ஓர் புகழன்று உய்வில்லையே. ಇಲ್ಲಿ ಹೇಳ್ತಾರೆ புகழ் அன்றியா புகழன்றி புகழன்றி ಉಯ್ವಿಲ್ಲೆಯೇ. ಭಗವದ್ ಈ ಮಹಾಜನ್ರೆ ಈ ಜಗತ್ತಲ್ಲಿರೋ ಎಲ್ರಿಗೂ ಹೇಳ್ತಾರೆ, ನಮ್ಮ ಶಿರಗಳನ್ನ ಯಾವಾಗ್ಲೂ ನಾವು ಸ್ವಾಮಿ ದೇಶಿಕರ ಪಾದಗಳಲ್ಲೇ ಇಡ್ಬೇಕು. ಕಣ್ಣಿನಲ್ಲಿ ಆನಂದ ಭಗವದ್ ರಾಮಾನುಜರು ಹೇಳ್ತಾರೆ, ಅನೇಕ ಗ್ರಂಥಗಳನ್ನ ರಾಮಾನುಜರು ಬರೆದಿದ್ದ ಎಲ್ಲ ನವ ಗ್ರಂಥಗಳು ಇದೆಯಲ್ಲ, 3 ಭಾಷ್ಯಗಳು, ಗೀತಾ ಭಾಷ್ಯ, ಶ್ರೀ ಭಾಷ್ಯ, ಆಮೇಲೆ 3 ಗದ್ಯಗಳು, ಗದ್ಯತ್ರಯಗಳು, ಆಮೇಲೆ ವೇದಾಂತ ಸಾರ, ವೇದಾಂತ ದೀಪ, ಇವು ಮತ್ತೆ ನಿತ್ಯ ಗ್ರಂಥ ಎಲ್ಲ ಸೇರಿಸಿ 9 ಗ್ರಂಥಗಳನ್ನ ಬರೆದ್ರಲ್ಲ, ಅದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರಂತೆ ವೇದಾಂತ ದೇಶಿಕರು. ಮಾಡೋದಷ್ಟೇ ಅಲ್ಲದೆ ಅದನ್ನೆಲ್ಲ ಚೆನ್ನಾಗಿ ಪ್ರಕಾಶಪಡಿಸಿದ್ರು. ಅವರಿಗೆ 20 ವಯಸ್ಸು ಆಗುವಷ್ಟಲ್ಲೇನೆ ವೇದಾಂತ ದೇಶಿಕರು 20-30 ಸರ್ತಿ ಶ್ರೀ ಭಾಷ್ಯ ಕಾಲಕ್ಷೇಪನೆ ಮಾಡಿದ್ರಂತೆ. ನೋಡ್ಕೊಳ್ಳಿ, ಆತರ ಪ್ರಕಾಶಪಡಿಸಿದ್ರು. 20-30 ಸರ್ತಿ ಕಾಲಕ್ಷೇಪ ಮಾಡಿದ್ರೆ ಎಷ್ಟು ಜನ ಕೇಳಿಸ್ಕೊಂಡು ಎಷ್ಟು ಜನ ಪ್ರಯೋಜನ ಪಡ್ಕೊಂಡಿರ್ಬೋದು. ಆ ಪ್ರಕಾಶಪಡಿಸಿ ಸ್ವಾಮಿ ದೇಶಿಕರು ನಮಗೆ ಪರಮಹಿತವನ್ನ ಬಯಸ್ತಾರಂತೆ ಯಾವಾಗ್ಲೂ. ಈ ತರ ಸ್ವಾಮಿ ಭಗವದ್ ರಾಮಾನುಜರ ಗ್ರಂಥಗಳನ್ನೆಲ್ಲ ಅಭ್ಯಸಿಸಿ ನಮಗೆ ಪ್ರಪತ್ತಿ ಮಾರ್ಗವನ್ನ ಅನುಷ್ಠಾನ ಮಾಡಕ್ಕೆ ತೋರಿಸ್ಕೊಟ್ಟಿದ್ದಾರೆ ಸ್ವಾಮಿ ದೇಶಿಕರು. ಇದರಿಂದ ತುಂಬಾ ದೊಡ್ಡ ಉಪಕಾರ ಇವ್ರು ನಾವು ಮಾಡಿದ್ದು. ಇದರಿಂದ ಏನಾಗತ್ತೆ ಅಂದ್ರೆ ಸಂಸಾರದ ಗರ್ಭದಿಂದ ತಪ್ಪಿಸ್ಕೊಳ್ಬಹುದು. ನಾವು ಸಂಸಾರದಿಂದ ಆಗುವಂತ ಕಷ್ಟಗಳಿಂದ ನಾವು ದೂರವಾಗಿ ಇರ್ಬೋದು, ಶಾಶ್ವತವಾಗಿ ಸುಖವನ್ನ ಪಡಿಬಹುದು. ಅದನ್ನ ಹೇಳ್ತಾರೆ ಇಲ್ಲಿ. ರಾಮಾನುಜ ದಯಾಪಾತ್ರ ತನಿಯನ್ನಿದೆಯಲ್ಲ, ಅದನ್ನ ಬರೆದು ಕೊಟ್ಟಿದ್ರೆ ಸ್ವಾಮಿ ದೇಶಿಕರು. ರಾಮಾನುಜ ದಯಾಪಾತ್ರಂ ಧ್ಯಾನ ವೈರಾಗ್ಯಭೂಷಣಂ ಇದೆಯಲ್ಲ, ಅದನ್ನ ಬರೆದು ಕೊಟ್ಟಿದ್ರೆ ಸ್ವಾಮಿ ದೇಶಿಕರು. ಇಬ್ಬರು ವರದನ ಕೃಪೆ. ಅವರು ಸ್ವಾಮಿ ದೇಶಿಕರು ರಾಮಾನುಜರಿಗೆ ಬರ್ಕೊಟ್ರು, ಇವರು ವರದಾಚಾರ್ಯರು ತೂಪಲ್ ದೇಶಿಕರಿಗೆ ಬರ್ಕೊಟ್ರು, ಅವ್ರ ತಂದೆಗೆ ಬರ್ಕೊಟ್ರು. ಇವರಿಬ್ರು ಸ್ವಾಮಿ ದೇಶಿಕರು ಸರಿ, ಭಗವದ್ ರಾಮಾನುಜರು ಸರಿ, ಇಬ್ರು ವರದರಾಜ ಸ್ವಾಮಿಗೆ ಪರಮ ಭಕ್ತರು. ಕಾಂಚೀಪುರದಲ್ಲಿರೋ ವರದರಾಜಕ್ಕೆ ಸ್ವಾಮಿಗೆ ಪರಮ ಭಕ್ತರು. ಈ ಸಾಮ್ಯಾಪತ್ತಿ ತೋರಿಸ್ತಾರೆ ಇದರಲ್ಲಿ. ಇವರಿಬ್ರಲ್ಲಿ ಹೇಗೆ ಸ್ವಲ್ಪ ಸಾಮ್ಯ ಇದೆ ಅಂತ. ಅವರು ಹೇಗೆ ಗ್ರಂಥಗಳನ್ನ ರಚಿಸಿ ಎಲ್ಲರಿಗೂ ಕೊಟ್ರು, ಆ ಗ್ರಂಥಗಳನ್ನ ಕಾಲಕ್ಷೇಪ ಮಾಡಿ ಎಲ್ಲರಿಗೂ ಸೇರೋ ತರ ಮಾಡಿದವರು ಸ್ವಾಮಿ ದೇಶಿಕರು. ಬರ್ದಿದ್ದು ಭಗವದ್ ರಾಮಾನುಜರು. ಅದನ್ನ ಓದಿ ಅಭ್ಯಾಸ ಮಾಡಿಕೊಂಡು ಸುಲಭವಾದ ಭಾಷೆಯಲ್ಲಿ ಬರೆದು ಎಲ್ಲರಿಗೂ ತಲುಪೋ ತರ ಮಾಡಿದ್ದು ಸ್ವಾಮಿ ದೇಶಿಕರು. ಇಂಥ ಸ್ವಾಮಿ ದೇಶಿಕರ ಕೃಪೆಗೆ ನಾವು ಪಾತ್ರರಾಗಬೇಕು. ಅದನ್ನ ಇಲ್ಲಿ ಹೇಳ್ತಾರೆ ಅವರು. ಊನಮಿಲ್, ಇದು 3ನೇ ಹಾಡಲ್ಲಿ ಊನಮಿಲ್ ತೂಪುಲ್ ಓರ್ ಪುಹಳೆನ್ರಿ, ಆತರ ಊನಮಿಲ್ ತೂಪುಲ್ ಅಯ್ಯ, ಯಾರು ಒಂದು ಚೂರು ದೋಷ ಇಲ್ಲದೆ ಇರುವಂತ ಗುಣಗಳುಳ್ಳ ಸ್ವಾಮಿ ದೇಶಿಕರನ್ನ ಅವರನ್ನ ಮೊರೆ ಹೋಗಿ ಅವರಲ್ಲಿ ಶರಣಾಗತಿ ಆಗೋದು ಬಿಟ್ಟು ಓರ್ ಪುಹಳೆನ್ರಿ ಉಯ್ವಿಲ್ಲಯೇ, ಅದ್ವಿತೀಯವಾದ ಸ್ತೋತ್ರ ಇದು. ಅದು ಬೇರೆ ಇನ್ಯಾವ ಸ್ತೋತ್ರ ಮಾಡಬೇಕು ಪುಹಳ್ಗೆ? ಅದಕ್ಕೆ ಉಯ್ವಿಲ್ಲ, ಉಜ್ಜೀವನ ಆಗಕ್ಕೆ ಮಾರ್ಗ ಬೇರೆ ಯಾವುದು ಬೇಡ. ಸ್ವಾಮಿ ದೇಶಿಕನನ್ನ ಹೊಗಳಿ ಹಾಡ್ಬಿಟ್ರೆ ಸಾಕು. ಅದನ್ನ ಪುಹಳದು, ಅದನ್ನ ಹೊಗಳಿ ಹಾಡಿದ್ರೆ ಸಾಕು, ನಮ್ಗೆ ಉಜ್ಜೀವನಕ್ಕೆ ಮಾರ್ಗ ಅಂತ ಹೇಳಿ. ಪುಹಳ್ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ, ಪುಹಲ್ ಅಂತ ಹೇಳಿದ್ರೆ ಒಳಗೆ ಹೋಗೋದು ಅಂತ. ತಮಿಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಒಂದೇ ತರ ಪದಗಳಿರುತ್ತೆ, ಕೇರ್ಫುಲ್ ಆಗಿ ಓದ್ಕೋಬೇಕಾಯ್ತು. ನಾನು ಇಲ್ಲಿ ಫಸ್ಟ್ ಪುಹಳ್ ಅಂತ ಅನ್ಕೊಂಡೆ. ಪುಹಳಲ್ಲ, ಪುಹಳ್ ಅಂದ್ರೆ ಹೊಗಳೋದು. ಸ್ವಾಮಿ ದೇಶಿಕರನ್ನ ಹೊಗಳೋದು, ಸ್ತೋತ್ರ ಮಾಡೋದು ಬಿಟ್ಟು ಬೇರೆ ಏನ್ ಕೆಲಸ? ಅದನ್ನ ಮಾಡಿದ್ರೇನೆ ಸಾಕು, ನಮ್ಮ ಪಾಪಗಳೆಲ್ಲ ಹೋಗುತ್ತೆ. ಯಾಕಂದ್ರೆ ಸ್ವಾಮಿ ದೇಶಿಕರು ಎಲ್ಲ ಭಗವದ್ ರಾಮಾನುಜ ಗ್ರಂಥಗಳನ್ನ ಅನುಸಂಧಾನ ಮಾಡಿ ಅದರ ಅರ್ಥಗಳನ್ನ ಎಲ್ಲರಿಗೂ ಸೇರಿಸಿದ್ರು. ಹಾಗೆ ಅದರಿಂದ ನಮ್ಗೆ ಮೋಕ್ಷಕ್ಕೆ ಮಾರ್ಗ ಆಗುತ್ತೆ, ಉಜ್ಜೀವನಕ್ಕೆ ಒಂದು ಮಾರ್ಗ ಅಂತ ಹೇಳ್ತಾರೆ. ಉಯ್ಯಂ, ಮುಂದಿನ ಹಾಡು ಹೋಗೋಣ. ಉಯ್ಯಂ ವಹ ಇಲ್ಲೈ, ಉಯ್ಯಂ ವಹ ಇಲೈ, ಇಲ್ಲೈ ಲಾಗಿಲ್ಲ. ಉಯ್ಯಂ ವಹ ಇಲ್ಲೈ
உய்யும் வகையில்லை உத்தர வேதியுள் வந்துதித்த உத்தரவேதியுள் வந்துதித்த செய்யவள் ಒಂದು ನಿತ್ತಾನ್ ಇರುತ್ತೆ ಒಂದು ನಿತ್ತಾನ್ ಇರುತ್ತೆ ಇಲ್ಲ ಒಂದು ಒಂದು ಉದಿತ ಉತ್ತರ ವೇದಿ ಅಂದ್ರೆ ಕಾಂಚೀಪುರದಲ್ಲಿ ಆ ಉತ್ತರ ವೇದಿ ಒಂದು ಯಜ್ಞಶಾಲೆ ಮಾಡ್ತಾರೆ. ಆ ಉತ್ತರ ದಿಕ್ಕಲ್ಲಿ ಒಂದು ಯಜ್ಞ ಕುಂಡ ದೊಡ್ಡದಾಗಿ ಮಾಡ್ತಾರೆ. ಅದರಲ್ಲಿ ಒಂದು ಉದಿತ ಅಲ್ಲಿ ಮೇಲೆ ಬರ್ತಾರೆ ವರದರಾಜ ಸ್ವಾಮಿ ಉದ್ಭವ ಆಗುತ್ತೆ. ಉತ್ತರ ವೇದಿಯುಳ್ வந்துதித்த ಉತ್ತರ ವೇದಿಯುಳ್ வந்துதித்த செய்யவள் மேவிய செய்யவள் மேவிய சீரருளாளரை சிந்தை செய்யும் சீரருளாளரை சிந்தை செய்யும் மெய்யவன் எந்தை மெய்ய வந்தெந்தை இராமானுஜனருள் மேவி வாழும் இராமானுஜனருள் மேவி வாழும் ஐயனிலங்கு தூப்புல் பிள்ளை ஐயனிலங்கு தூப்புல் பிள்ளை ஆய்ந்த பொருளன்றியே ஆய்ந்த பொருளன்றியே உய்யும் வகையில்லை உத்தர வேதியுள் வந்துதித்த செய்யவள் மேவிய சீரருளாளரை சிந்தை செய்யும் மெய்யவன் எந்தை இராமானுஜனருள் மேவி வாழும் ஐயனிலங்கு தூப்புல் பிள்ளை ஆய்ந்த பொருளன்றியே உய்யும் வகையில்லை உத்தரவேதியுள் வந்துதித்த செய்யவள் மேவிய சீரருளாளரை சிந்தை செய்யும் மெய்யவன் எந்தை இராமானுஜனருள் மேவி வாழும் ஐயினலொங்கு தூப்புல் பிள்ளை ஆய்ந்த பொருளன்றியே ஐயனிலங்கு தூப்புல் பிள்ளை ஐயனிலங்கு தூப்புல் பிள்ளை ஆய்ந்த பொருளன்றியே ಉಯ್ಯುಂ ವಹೆಯಿಲ್ಲೈ ಅಂದ್ರೆ ಉಜ್ಜೀವನಕ್ಕೆ ಬೇರೆ ಮಾರ್ಗ ಯಾವುದೂ ಇಲ್ವಂತೆ. ಏನಪ್ಪ ಮಾರ್ಗ ಹಾಗಾದ್ರೆ ಅಂದ್ರೆ ಇರೋದೇ ಒಂದೇ ಮಾರ್ಗ, ಅದೇ ಸ್ವಾಮಿ ದೇಶಿಕರು ತೋರಿಸ್ಕೊಟ್ಟಂತ ಶರಣಾಗತಿ ಮಾರ್ಗ. ಅದೊಂದೇನೆ ಸ್ವಾಮಿ ದೇಶಿಕರನ್ನ ಶರಣಾಗುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ, ಕಾಂಚೀಪುರದಲ್ಲಿ ಚತುರ್ಮುಖ ಬ್ರಹ್ಮ ಬಂದು ಒಂದು ಅಶ್ವಮೇಧ ಯಾಗವನ್ನ ಮಾಡ್ತಾರೆ. ಆ ಅಶ್ವಮೇಧ ಯಾಗವನ್ನ ಮಾಡಿದಾಗ ಆ ಅಗ್ನಿಕುಂಡದಿಂದ ವರದರಾಜ ಸ್ವಾಮಿ ಉದ್ಭವ ಆಗ್ತಾರೆ. ಆ ವರದರಾಜ ಸ್ವಾಮಿ ಉದ್ಭವ ಆಗಿ ಒಂದು ದಿತ್ತ ಅವರು ಏನಪ್ಪಾ ಅಂದ್ರೆ ಶಯ್ಯವಳ್ ಮೇವಿಯ ಮಹಾಲಕ್ಷ್ಮಿಯನ್ನ ಹೇಳೋ ಮಾತನ್ನ ಕೇಳುವಂತ ಭಗವಂತ ಆ ಲಕ್ಷ್ಮಿಯನ್ನ ಹೃದಯದಲ್ಲಿ ಇಟ್ಕೊಂಡು ಕ್ಷೀರರುಳಾಳರೈ ಶಿಂದೆ ಶಯ್ಯು. ಕ್ಷೀರರುಳಾಳ ಅಂದ್ರೆ ತುಂಬಾ ಕೃಪೆ ಉಳ್ಳವನು ವರದರಾಜ ಸ್ವಾಮಿ, ತುಂಬಾ ಕೃಪೆ ಉಳ್ಳವನು, ಎಲ್ಲರಿಗೂ ವರಗಳನ್ನ ಕೊಡುವವನು, ಕೇಳಿದ ವರಗಳನ್ನ ಎಲ್ರಿಗೂ ಕೊಡುವಂತ ವರದರಾಜ ಸ್ವಾಮಿ. ಇವರನ್ನ ಸದಾ ಶಿಂದೆಯುಳ್ವೈತ, ಯಾರು ಸ್ವಾಮಿ ದೇಶಿಕರು ಯಾವಾಗ್ಲೂ ಇವರನ್ನ ಮನಸ್ಸಲ್ಲಿ ಧ್ಯಾನ ಮಾಡ್ತಾನೆ ಇರ್ತಾರಂತೆ ವರದರಾಜ ಸ್ವಾಮಿಗೆ. ಮೆಯ್ಯವನ್ನೆಂತೆ ಅಂತ ಯಾವಾಗ್ಲೂ ಯಾರು ವರದರಾಜ ಸ್ವಾಮಿಯನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೋ ಅವರೇ ನನ್ನ ತಂದೆ. ಮೆಯ್ಯವನ್ಯಂದೈ ರಾಮಾನುಜನರುಳ್ ಮೇವಿ ವಾಯುಂ. ನಮ್ಮ ತಂದೆ ಇದಾರಲ್ಲ ಅವರು ಈ ಭಗವದ್ ರಾಮಾನುಜರ ಕೃಪೆಯಿಂದಲೇ ಬಾಳ್ತಾ ಇರೋರು. ಅಯ್ಯನಿಲಂಗ ಯಾರಪ್ಪ ಅಂದ್ರೆ ಸ್ವಾಮಿ ದೇಶಿಕರ ಪಿಳ್ಳೈ, ತೂಪುಲ್ ಪಿಳ್ಳೈ. ತೂಪುಲ್ ಪಿಳ್ಳೈ ಅಂದ್ರೆ ಸ್ವಾಮಿ ದೇಶಿಕನ್. ಇಂದ ಪೊರುಳನ್ರಿಯೇ. ಆ ಮಾರ್ಗ, ಶರಣಾಗತಿ ಮಾರ್ಗ ಇದೆಯಲ್ಲ, ಅದನ್ನ ಬಿಟ್ರೆ ಆಯ್ದ ಪೊರುಳು ಅವರು ಆರಿಸಿ ಸುಲಭವಾಗಿರೋ ಮಾರ್ಗ ಇದೆ ಅಂತ ಎಲ್ಲರಿಗೂ ಉಪದೇಶ ಮಾಡಿದ್ದು ಅದೇನೆ. ಆಯ್ದ ಪೊರುಳನ್ರಿಯೇ. ಈ ಮಾರ್ಗವನ್ನ ಬಿಟ್ಟು ಬೇರೆ ಯಾವ ಮಾರ್ಗದಿಂದ ನಮ್ಗೆ ಸುಲಭವಾಗಿ ಹೋಗಿ ಮೋಕ್ಷ ಪಡೆಯೋಕೆ ಆಗೋದಿಲ್ಲ ಕಲಿಯುಗದಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ.
5ನೇ ಹಾಡು ಹೋಗೋಣ. அன்று இவ்வுலகினையாக்கி அன்று இவ்வுலகினை ಯಾಕಿ ಯಾ ಅಂತಾನೆ ಇರುತ್ತೆ, ಬಟ್ ಆಕಿ ಅಂತ ಹೇಳ್ಬೇಕು ನಾವು ತಮಿಳಲ್ಲಿ. அன்று இவ்வுலகினை யாக்கி அரும் பொருள் நூல் விரித்து அரும் பொருள் நூல் விரித்து நின்ற தன்னீள் புகழ் வேங்கட மாமலை மேவியும் பின்னும் புகை வேங்கட மாமலை மேவியும் பின்னும் வென்றி புகழ் திருவேங்கடநாதனெனும் குருவாய் வென்றி புகழ் திருவேங்கடநாதனெனும் குருவாய் நின்று நிகழ்ந்து மண்மேல் நின்ற நோய்கள் தவிர்த்தனனே. நின்றோய்கள் என்றது நின்ற நோய்கள் தவிರ್ತನನೇ. ನಿಂದ್ರ ನೋಯ್ಗಳು ಅಂದ್ರೆ ಪರ್ಮನೆಂಟ್ ಆಗಿ ಸಂಚಿತ ಪಾಪಗಳೆಲ್ಲ ಇರುತ್ತಲ್ಲ ಅದನ್ನ ಹೋಗ್ಲಾಡಿಸ್ತಾನೆ ಅಂತ. ಸ್ಥಿರವಾಗಿ ನಮ್ಗೆ ಅಂಟ್ಕೊಂಡು ಬಂದಂತ ಪ್ರಾರಬ್ಧ ಕರ್ಮ ಸಂಚಿತ ಪಾಪಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೋಗ್ಲಾಡಿಸ್ತಾನೆ ಅಂತ. அன்றி உலகினை ஆக்கி அரும் பொருள் நூல் விரித்து நின்ற தன்னீள் புகழ் வேங்கட மாமலை மேவியும் பின்னும் வென்றி புகழ் திருவேங்கடநாதனெனும் குருவாய் நின்ற நிகழ்ந்த மண்மேல் நின்ற நோய்கள் தவிர்த்தனனே. அன்றி உலகனை ஆக்கி அரும் பொருள் நூல் விரித்து நின்று தன்னேள் புகை வேங்கட மாமலை மேவியும் பின்னும் வென்றி புகை திருவேங்கடநாதனெனும் குருவாய் நின்று நிகழ்ந்து மண்மேல் நின்ற நோய்கள் தவிர்த்தனனே. ಭಗವಂತ ಅಂದ್ರೆ ಇವ್ವುಲಹಿನೈ ಹಾಕಿ ಮಹಾಪ್ರಳಯದಲ್ಲಿ ಎಲ್ಲವನ್ನ ನುಂಗಿ ಹೊಟ್ಟೆಯೊಳಗೆ ಇಟ್ಕೊಂಡಾಗ ನೋಡ್ತಾನಂತೆ ಚೇತನ ಅಚೇತನ ಪದಾರ್ಥಗಳೆಲ್ಲ ತನ್ನ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಭಗವಂತನಿಗೆ ಸ್ವಲ್ಪ ದುಃಖ ಆಗತ್ತಂತೆ. ಅಯ್ಯೋ ಪಾಪ, ಈ ಅಚೇತನ ವಸ್ತುಗಳ ಜೊತೆಗೆ ತಾನು ಒಂದು ಅಚೇತನ ವಸ್ತು ತರ ಇದ್ಬಿಟ್ಟಿದಾನಲ್ಲ ಚೇತನ, ಇವನನ್ನು ಹೇಗಾದ್ರೂ ಉದ್ಧಾರ ಮಾಡ್ಬೇಕು ಅಂತ ಏನ್ ಮಾಡ್ತಾನಂತೆ, ನೂರ್ವಿರತ್ ಹಾಗೆ ಸೃಷ್ಟಿ ಮಾಡ್ತಾನಂತೆ. ಸೃಷ್ಟಿ ಮಾಡಿ ಅವನಿಗೆ ಎಲ್ಲ ಸುಖವಾಗಿ ಜೀವನವನ್ನ ಸಾಗಿಸಕ್ಕೆ ಶಾಸ್ತ್ರಗಳನ್ನ ಏರ್ಪಡಿಸ್ಕೊಡ್ತಾನೆ. ಅರುಂಪೊರುಳ್ ನೂಲ್ವಿರಿತ್, ಅರುಂಪೊರುಳ್ ಅಂದ್ರೆ ವೇದಗಳನ್ನ ಹೇಳಿ ಆ ವೇದಗಳ ಮೂಲಕ ಶಾಸ್ತ್ರಗಳನ್ನ ಏರ್ಪಡಿಸ್ಕೊಳ್ತಾನೆ. ಅಷ್ಟಕ್ಕೂ ಜನಗಳ ಉದ್ಧಾರ ಆಗ್ಲಿಲ್ಲ ಅಂತ ಹೇಳಿ ನಿಂದ್ರ ತನ್ನೇಳ್ ಪುಹಳ್ ವೇಂಗಡ ಮಾಮಲೈ ಮೇವಿಯುಂ, ಸರಿ ಹೋಗ್ಲಿ ಇವ್ರಿಗೆ ಅಷ್ಟೆಲ್ಲ ಹೇಳಿದ್ರೆ ಅವರೇ ತಾವಾಗೆ ಒಳ್ಳೆ ದಾರಿಲಿ ಹೋಗಿ ಉದ್ಧಾರ ಹಾಕಿ ಗೊತ್ತಾಗದೆ ಹೋದ್ರೆ ನಾನೇ ಬಲ್ಲಿನ ಸಾಕ್ಷಾತ್ತಾಗಿ ಬೆಟ್ಟದ ಮೇಲೆ ನಿಂತ್ಕೊಂಡ್ಬಿಡ್ತೀನಿ, ಅವ್ರು ನನ್ನ ನೋಡಿದ್ರೆ ಸಾಕು ಅವ್ರ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಅರ್ಚಾಮೂರ್ತಿಯಾಗಿ ತಿರುಪತಿ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡಂತೆ. ಅದಾದ್ಮೇಲೆ ಅಲ್ಲಿಗೂ ಕೆಲವರು ಇವ್ರು ಅಷ್ಟು ದೂರ ಯಾರು ಹೋಗೋದು ತಿರುಪತಿಗೆ, ಅವನನ್ನ ಯಾರು ನೋಡ್ತಾರೆ ನಮ್ಮ ಪಾಪಗಳನ್ನ ಕಳಿಯಕ್ಕೆ ಅಂತ ಹೇಳಿದಾಗ ಅದಕ್ಕೋಸ್ಕರ ಏನ್ ಮಾಡಿದ್ರು, ತಿರುವೇಂಗಡನಾದನೆ ಅವ್ರು ಸಾಕ್ಷಾತ್ ವೇದಾಂತ ದೇಶಿಕರನ್ನೇ ಅವರು ಭಗವಂತ ಸೃಷ್ಟಿ ಮಾಡಿ ಅವ್ರ ವೇದಾಂತ ದೇಶಿಕನ್ ಅನ್ನೋ ರೂಪದಲ್ಲೇ ನಮಗೆ ಬಂದು ಗುರುವಾಗಿ ಯಾರಿಗೆ ಕುಮಾರ ವರದಾಚಾರ್ಯರಿಗೆ ಗುರುವಿನ ರೂಪದಲ್ಲೇ ಬಂದ್ರಂತೆ. ಇದೆಲ್ಲ ಅವ್ರಿಗೆ ತಮಗೆ ತಾವೇ ಹೇಳ್ಕೊಳ್ಳುವಂತ ನೈತ್ಯಾನುಸಂಧಾನ. ಎಲ್ಲವನ್ನ ಶಾಸ್ತ್ರವನ್ನ ಕೊಟ್ಟು ಎಲ್ಲವನ್ನ ಸೃಷ್ಟಿ ಮಾಡಿದಾಗ್ಲೂ ನಾವು ತಿಳ್ಕೊಳ್ದೆ ಹೋದ್ಮೇಲೆ ಮತ್ತೆ ತಾನೇ ಅರ್ಚಾಮೂರ್ತಿಯಾಗಿ ಬಂದು ಅಲ್ಲಿ ನಿಂತ್ಕೊಂಡಾಗ್ಲೂ ನಾವು ಹೋಗಿ ಅವನ ಹತ್ರ ಶರಣಾಗತಿ ಮಾಡ್ಕೊಳ್ದೆ ಹೋದ್ಮೇಲೆ ಸಾಕ್ಷಾತ್ ನನ್ನ ಗುರುವಾಗೇ ಬಂದ್ರು. ನಿಂದ್ರೆ ನಿಹಳ್ದು ಮಣ್ಮೇಲ್ ಇಲ್ಲೇ ಪರ್ಮನೆಂಟ್ ಆಗಿದ್ದು ನನ್ನ ಜೊತೆಗೆ ಇತ್ತು, ಎಲ್ಲ ಉಪದೇಶ ಮಾಡಿ ಏನ್ ಮಾಡಿದ್ರು, ನಿಂದ್ರ ನೋಯ್ ಹಳ್ತವಿತ್ತನೇ
ಪರ್ಮನೆಂಟ್ ಆಗಿ ಒಂದು ಜಾಡಿ ಹತ್ರ ಅಂಟ್ಕೊಂಡ್ಬಿಟ್ಟಿದ್ದ ನಮ್ಮ ಪಾಪಗಳನ್ನೆಲ್ಲ ಹೋಗಲಾಡಿಸಿದ್ರು. ಯಾರೋ ಸ್ವಾಮಿ ದೇಶಿಕರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ನಿಲ್ಸ್ಕೊಳ್ಳೋಣ, ಮುಂದಿನ ಹಾಡು ನೋಡೋಣ. ತುಂಬಾ ಚೆನ್ನಾಗಿದೆ ಪಿಳ್ಳೆ ಎಂದಾದಿ. ಹೇಗೆ ಅಂತ ಹೇಳಿದ್ರೆ, ಗುರುಗಳ ಮಹಿಮೆಯನ್ನ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರಲ್ಲ, ಆತರ ಗುರುಗಳ ಬಗ್ಗೆ ಅಷ್ಟು ಅನನ್ಯವಾದ ಭಕ್ತಿಯಿಂದ ಬರೆದಿದ್ದಾರೆ ಈ ತಿರುವನಂತಪುರದ ಪಿಳ್ಳೆ ಎಂದಾದಿಯನ್ನ. ಹೇಳಕ್ಕೂ ಚೆನ್ನಾಗಿದೆ, ನೋಡೋಣ. ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ದೇಶಿಕರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಇದು ಪಿಳ್ಳೆಯಿಂದಾಗಿ ನಿಧಾನಕ್ಕೆ ಹೇಳ್ಬೇಕು, ಅವಸರವಾಗಿ ಹೇಳ್ಬಾರ್ದು. ಪದ್ಯ ಓದೋ ತರ ದಾಟಿಲ್ ಹೇಳ್ಬಾರ್ದು. ಇದೇ ತರ ರಾಮಾನುಜನು ತಂದಾದಿ ಹೇಳೋ ತರನೇ ನಿಧಾನಕ್ಕೆ ಹೇಳ್ಬೇಕು, ಅವಾಗ ಚೆನ್ನಾಗಿದೆ. ಆಯ್ತು. ನಾಳೆ ದಿವಸ ಕ್ಲಾಸ್ ಇರೋದಿಲ್ಲ, ಯಾಕಂದ್ರೆ ಪರಿಮಳ ನಮ್ ಕ್ಲಾಸಲ್ಲಿ ಇದ್ರಲ್ಲ, ಅವ್ರೀಗ ಮೈಸೂರಲ್ಲಿ ಇದ್ದಾರೆ. ಅವ್ರ ಮಗನ್ ಮದ್ವೆ, ಸುಮಾರು ಜನ ಕರೆದಿದ್ದಾರೆ ಅಂತ ಕಾಣುತ್ತೆ. ಸೊ ಎಲ್ರು ಆ ಮದ್ವೆಗೆ ಹೋಗ್ತಾರೆ. ನಾಳೆ ದಿವಸ ರಜಾ. ಹಾಕ್ತೀನಿ, ಮೆಸೇಜ್ ಹಾಕ್ತೀನಿ. ஓகே மேம். மாமி நரசிம்ம ஜெயந்தி நீங்கள் இன்னைக்கு பண்றீங்களா இல்ல அடுத்த மாசமா? ಏನೋ ಅಹೋಬಲ ಮಠ ಇನ್ನைக்கு. ನರಸಿಂಹ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಸಾಯಂಕಾಲ ಸಂಜೆ ಅಂದಿ ಪೊழுದಿಲ್ ಸಂಧಿ ಕಾಲದಲ್ಲಿ ಆರಾಧನೆ ಮಾಡ್ತೀವಿ. ಓಕೆ ಮ್ಯಾಮ್.